2017ರಲ್ಲಿ 1,00,000 ವಸತಿ ಯೋಜನೆಯನ್ನು ಸರ್ಕಾರ ಘೋಷಿಸಿರುತ್ತೆ. ಅದರಲ್ಲಿ 50,000 ಮನೆಗಳನ್ನಷ್ಟೇ ಕಟ್ಟಿಕೊಂಡಿದ್ದಾರೆ. 45,000ದ 1 BHKಯ 8,000ದ 2 BHKಯ ಮನೆಗಳು ರೆಡಿ ಆಗಿದ್ದಾವೆ. 45,000 ಅರ್ಜಿಯನ್ನು ಹಾಕಿದ್ರು. 2017ರಲ್ಲಿ 1,00,000 ವಸತಿ ಯೋಜನೆಯನ್ನ ಘೋಷಣೆ ಮಾಡ್ತಾರೆ ಸಿಎಂ. ಅದರಲ್ಲಿ 50,000 ಮನೆಗಳನ್ನಷ್ಟೇ ಇವರು ಕಟ್ಟಿರುವಂತಹದ್ದು. 45,000ದ 1 BHK, 8,000ದ 2 BHK ಮನೆಯನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಅದಕ್ಕೆ ಅರ್ಜಿ ಹಾಕಿರೋರೆ 50,000 ಜನ. ಕೋಗಿಲು ಅಕ್ರಮವಾಸಿಗಳು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಅರ್ಜಿಯನ್ನು ಹಾಕಿಲ್ಲ. ಅವರು ಅರ್ಜಿ ಹಾಕದೇ ಇರುವಂತಹ ವ್ಯಕ್ತಿಗಳಿಗೆ ನೀವು ಹೇಗೆ ಮನೆಗಳನ್ನು ಘೋಷಣೆ ಮಾಡೋದಕ್ಕಾಗುತ್ತೆ? ಅರ್ಜಿಯನ್ನು ಹಾಕ್ಕೊಂಡು ವರ್ಷದಿಂದ ವರ್ಷ ಕಾಯ್ತಾ ಇದ್ದೀವಿ, 10 ವರ್ಷ ಒದ್ದಾಡ್ತಾ ಇದ್ದೀವಿ ಅಂಥೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಡೀಟೇಲ್ಸನ್ನು ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂಥೇಳಿ ಸರ್ಕಾರ ಇದು ಒತ್ತಡದ ರಾಜಕಾರಣವೂ ಅಲ್ಲ, ಓಲೈಕೆಯ ರಾಜಕಾರಣವೂ ಅಲ್ಲ ಅಂತ ಹೇಳುತ್ತೆ. ಬಟ್ ಇಲ್ಲಿ ನೋಡಿದರೆ ನಿಜವಾದ ಫಲಾನುಭವಿಗಳು ವರ್ಷದಿಂದ ವರ್ಷಕ್ಕೆ ಒದ್ದಾಡ್ತಿದ್ದಾರೆ, ಕಚೇರಿಯಿಂದ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ. ಇವರ ಪರಿಸ್ಥಿತಿ, ಇವರ ಗೋಳು ಸರ್ಕಾರದ ಕಿವಿಗೆ ಕಣ್ಣಿಗೆ ತಾಕ್ತಾ ಇಲ್ವಾ ಅಂಥೇಳಿ ಮಾದೇಶ್ ಏನು ಹೇಳ್ತಿದ್ದಾರೆ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥವ್ರು? ಪ್ರೇಮ, ನಾನೀಗ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿದ್ದೀನಿ. ಒಂದು ಕಡೆ ವಸತಿ ಸಚಿವರು ರಾಜೀವ್ ಗಾಂಧಿ ಅಧಿಕಾರಿಗಳ ಜೊತೆಗೆ ಮೀಟಿಂಗನ್ನು ಮಾಡ್ತಾ ಇದ್ದಾರೆ, ಕೋಗಿಲು ನಿರಾಶ್ರಿತರಿಗೆ ಯಾವ ರೀತಿಯಾಗಿ ನಾವು ಮನೆಗಳನ್ನು ಹಂಚಿಕೆ ಮಾಡೋದು ಅಂತ. ಇನ್ನೊಂದು ಕಡೆ 2017ರಲ್ಲಿ ಅರ್ಜಿಯನ್ನು ಹಾಕಿ ಏನು ಮಾನದಂಡಗಳಿದ್ದಾವೆ ಆ ಎಲ್ಲ ಮಾನದಂಡಗಳ ಪ್ರಕಾರ ಅಲರ್ಟ್ ಆಗಿದೆ ಇವರೆಲ್ಲರಿಗೂ ಕೂಡ. ಆದರೂ ಇವರಿಗೆ ಮನೆಯನ್ನು ಕೊಡುವಂಥ ಕೆಲಸವನ್ನು ವಸತಿ ಸಚಿವರು ಮಾಡ್ತಾ ಇಲ್ಲ. ಆದರೆ ಈಗ ಯಾರು ಅಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಇನ್ನೊಂದು ಯಾರೋ ಫೋನ್ ಮಾಡ್ತಾರೆ, ಹೈಕಮಾಂಡ್ ಹೇಳ್ತು ಅನ್ನೋ ಕಾರಣಕ್ಕೆ ಮನೆಗಳನ್ನು ಹಂಚಿಕೆ ಮಾಡೋದಕ್ಕೆ ಹೊರಟಿದ್ದಾರೆ, ನಮಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ಇವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಸುಮಾರು ಒಂದು 550ಕ್ಕೂ ಹೆಚ್ಚಿನ ಏನು ಫಲಾನುಭವಿಗಳು ಈಗ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಒಳಗಡೆ ಸಚಿವರು ಮೀಟಿಂಗ್ ಮಾಡ್ತಿದ್ದಾರೆ ಕೋಗಿಲು ಏನು ನಿರಾಶ್ರಿತರ ಇದ್ದಾರೆ ಅವರಿಗೆ ಮನೆಗಳನ್ನು ಕೊಡೋದಕ್ಕೆ. ಆದರೆ ಇವರು 2017ರಿಂದಲೂ ಕೂಡ ಹೋರಾಟ ಮಾಡ್ತಿದ್ದಾರೆ, ಆದರೂ ಕೂಡ ಇವರಿಗೆ ಮನೆಗಳು ಸಿಗ್ತಾ ಇಲ್ಲ. ನೇರವಾಗಿ ನಾನು ಇವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನಾಯಿತು ಸರ್, ಈಗ ಕೋಗಿಲು ನಿರಾಶ್ರಿತರಿಗೆ ಮನೆಗಳನ್ನು ಕೊಡೋದಕ್ಕೆ ಮುಂದಾಗ್ತಿದೆ ಸರ್ಕಾರ, ನಿಮ್ಗೆ ಯಾಕೆ ಇನ್ನೂ ತಡ ಆಗ್ತಿದೆ? ಸರ್, ನಾವು 2017ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ 2013-18 ಸರ್ಕಾರದಲ್ಲಿ ಅರ್ಜಿ ಸಲ್ಲಿಸಿದ್ದು ಮುಖ್ಯಮಂತ್ರಿಗಳ 1,00,000 ವಸತಿ ಯೋಜನೆ ಅಂತ ಈ ಸ್ಕೀಮ್ ನೇಮು. ಅರ್ಜಿ ಸಲ್ಲಿಸಿ ನಾವು 1,00,000 ಠೇವಣಿ ಹಣವನ್ನು ಸಾಲ ಸುಲ ಮಾಡಿಬಿಟ್ಟು ಕಟ್ಟಿ ನಾವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಟ್ಟಿದ್ದು. ಆ ಠೇವಣಿ ಹಣ ಕಟ್ಟಿ ಕೂಡ ನಾವು 7 ವರ್ಷ ಕಾಯ್ದು. ತದನಂತರ 2020ರಲ್ಲಿ ಬಸವರಾಜ ಬೊಮ್ಮಾಯಿಯವರ ಗೌರ್ನಮೆಂಟು ಈ ಹಣವನ್ನು ಹೆಚ್ಚಿಗೆ ಮಾಡಿ ಮೊದಲಿನ ಫಲಾನುಭವಿಗಳ ಅರ್ಜಿಯನ್ನು ರದ್ದುಪಡಿಸಿ ಹೊಸದಾಗಿ ಕಾಲ್ಫಾರ್ಮ್ ಮಾಡಿದರು. ಆ ನಂತರ ಕಾಲ್ಫಾರ್ಮ್ ಮಾಡಿದ ನಂತರ ನಾವು 1,00,000 ಹಣವನ್ನು ಕಟ್ಟಿ ಬುಕ್ ಮಾಡ್ಕೊಂಡ್ರು ಕೂಡ 7 ವರ್ಷ ಆದರೂ ಕೂಡ ಯಾವುದೇ ಮನೆಯನ್ನು ಕೊಡಲಿಕ್ಕೆ ಇವ್ರ ಕೈಲಿ ಸಾಧ್ಯವಾಗಲಿಲ್ಲ. ತದನಂತರ ನಾವು 2022-23ರಲ್ಲಿ ಲಾಂಚ್ ಆದಂಥ ಅಮೃತ ಮಹೋತ್ಸವ BBMPಯ ವೆಲ್ಫೇರ್ ಸೆಕ್ಷನ್ ಇಂದ ಲಾಂಚ್ ಆದಂತ ಎಲ್ಲ ಮಾನದಂಡಗಳಿದ್ದಾವೆ ನಿಮ್ಮ ಫಲಾನುಭವಿಗಳು. ಆದ್ರೆ ಈಗ ಕೋಗಿಲು ನಿರಾಶ್ರಿತರಿಗೆ ಕೊಡೋದಕ್ಕೆ ಹೊರಟಿರೋದು. ಹೌದು, ಕೋಗಿಲು ಈಗ ನಾವೇನಾಗಿದ್ದೀವಿ ಅಂತಂದ್ರೆ ಇಲ್ಲೇ ಸ್ಥಳೀಯದ ವಾಸ ಆಗಿದ್ದು 7-8 ವರ್ಷದಿಂದ ನಮ್ಮ ಠೇವಣಿ ಹಣವನ್ನು ಕಟ್ಟಿ ಮತ್ತೆ ರಿಮೈನಿಂಗ್ ಅಮೌಂಟನ್ನು ಕಟ್ಟಿ ನಮ್ಮ ಫಲಾನುಭವಿ ವಂತಿಕೆಯನ್ನು ಕಟ್ಟಿ 7 ವರ್ಷದಿಂದ ಕಾಯ್ತಿದ್ದೀವಿ. ಆದರೆ BBMP ಅಮೃತ ಮಹೋತ್ಸವ ವಸತಿ BBMP ಕಮಿಷನರ್ ವಲಯ ಎಂಥದ್ದು ನಡಿಗೆ ಎಂಥದ್ದು ಮಾಡಿದ್ರು. ಮತ್ತೆ ನಮ್ಮ ಇವರು ಥ್ಯಾಂಕ್ ಯು ಮಹೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ಅತ್ತೆ ಆಸ್ತಿನ ಅಳಿಯ ದಾನ ಮಾಡೋದು ಅಂತಾರಲ್ಲ, ಹಂಗಾಗಿದೆ ಈಗ ರಾಜ್ಯ ಸರ್ಕಾರದ ಕತೆ. ನಿಜವಾಗ್ಲಿಯೂ ಕೂಡ ಫಲಾನುಭವಿಗಳಿಗೆ ಸಿಗಬೇಕಾದಂತಹ ಮನೆಗಳು 10 ವರ್ಷ ಕಳೆದ್ರೂ ಕೂಡ ಇನ್ನೂ ಸಿಗ್ತಿಲ್ಲ. ಅಂಥದ್ರಲ್ಲಿ ಎಲ್ಲಿಂದಲೋ ಬಂದು ನೆಲೆಸಿ ಮನೆಯನ್ನು ಕಳ್ಕೊಂಡಿರುವಂತಹ ಅವ್ರಿಗೆ ಮನೆಯನ್ನು ಕೊಡೋದಕ್ಕೆ ಇವ್ರು ಹೊರಟಿದ್ದಾರೆ. ಇದೇನೇ ಈಗ ಆಕ್ರೋಶ ಕಾರಣವಾಗ್ತಾ ಇದೆ.